ಹಲೋ ಹಾಯ್ ಫ್ರೆಂಡ್ಸ್, ನಾನಿವತ್ತು ಅಡುಗೆ ಭಟ್ಟರ ಶೈಲಿಯಲ್ಲಿ ಸಾಂಬಾರು ಹೇಗೆ ಮಾಡ್ಬೋದಂತ ಹೇಳಿಕೊಡ್ತೇನೆ. ತುಂಬ ಚೆನ್ನಾಗಾಗ್ತದೆ. ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸು: ಕೊತ್ತಂಬರಿ 4 ಚಮಚ, ಕೆಂಪು ಮೆಣಸು ಒಂದು 9ರಿಂದ 10 ಬ್ಯಾಡಗಿ ಮೆಣಸು, ಜೀರಿಗೆ 2 ಚಮಚ, ಮೆಂತೆ 1 ಚಮಚ, ಉದ್ದಿನಬೇಳೆ 2 ಚಮಚ, ಕಡಲೆಬೇಳೆ 1 ಚಮಚ, ಬ್ಲ್ಯಾಕ್ ಪೆಪ್ಪರ್ ಸ್ವಲ್ಪ, ತೊಗರಿಬೇಳೆ ಒಂದು 2 ಚಮಚ, ಕರಿ ಲೀವ್ಸ್ ಅಂದರೆ ಕರಿಬೇವು ಸ್ವಲ್ಪ, 2 ಗೋಲಿ ಆಕಾರದ್ದು ಇಂಗು. ನಾವು ಫಸ್ಟ್ ಕೆಂಪು ಮೆಣಸು ಮತ್ತು ಕೊತ್ತಂಬರಿಯನ್ನು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡುವ ಒಂದು 3 ನಿಮಿಷ. ಮೆಣಸು ಮತ್ತು ಕೊತ್ತಂಬರಿಯನ್ನು ಬೇರೆಯೇ ನಾವು ಫ್ರೈ ಮಾಡುವ. ಆಮೇಲೆ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಎಲ್ಲ ಅಂದರೆ ತೊಗರಿಬೇಳೆ, ಕಡಲೆಬೇಳೆ, ಉದ್ದಿನಬೇಳೆ ಅದನ್ನೆಲ್ಲ ಹಾಕಿ ಫ್ರೈ ಮಾಡುವ ಒಂದು 3-4 ನಿಮಿಷ. ನೋಡಿ, ಇದೀಗ ಫ್ರೈ ಮಾಡಿ ನಾನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡಿದ್ದೇನೆ. ತುಂಬ ಒಳ್ಳೆಯದಾಗ್ತದೆ. ನೋಡಿ, ಈಗ ನಾನು ಇದನ್ನು ಮಿಕ್ಸಿಯಲ್ಲಿ ಹುಡಿ ಮಾಡಿದೆ. ನೋಡಿ, ತುಂಬ ಗರಿ ಗರಿಯಾಗಿ ಇದೆ ನೋಡಿ. ಆಮೇಲೆ ನಾನು ಹೇಗೆ ಸಾಂಬಾರು ಮಾಡ್ತೇನೆ ಅಂತ ನೋಡಿ ನೀವೇ. ನಾನು ಇದಕ್ಕೆ ಆನಿಯನ್ ಮತ್ತು ಗಾರ್ಲಿಕ್ ಯೂಸೇ ಮಾಡಲಿಲ್ಲ ಸಾಂಬಾರಿಗೆ. ತುಂಬ ಒಳ್ಳೆಯದಾಗ್ತದೆ. ಇದು ಸೇಟ್ ಬ್ರಾಹ್ಮಿನ್ಸ್ ಹೇಗೆ ಮಾಡ್ತಾರೆ ಹಾಗೆಯೇ. ನೋಡಿ, ತೊಗರಿಬೇಳೆ ಒಂದು 250 ಗ್ರಾಮ್ನಷ್ಟು ನೆನೆಸಿ ಹಾಕಿದ್ದು, 2 ಟೊಮ್ಯಾಟೊ, 2 ಹಸಿಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೇನೆ. ಮತ್ತು ಹುಣಸೆ ಹುಳಿಯನ್ನು ನೀರಿನಲ್ಲಿ ಕಿವುಚಿ ಇಟ್ಟಿದ್ದೇನೆ, ಒಂದು 2 ಗೋಲಿ ಆಕಾರದ ಹುಣಸೆ ಹುಳಿಯನ್ನು. ನೋಡಿ, ಇದು ತೊಗರಿಬೇಳೆ ನಾನು ಜಾಸ್ತಿ ಹೊತ್ತು ನೆನೆಸಿ ಹಾಕಲಿಲ್ಲ, ಒಂದೂವರೆ ಗಂಟೆ ಅಷ್ಟೇ ನೆನೆಸಿ, ಜಾಸ್ತಿ ಬೇಕಂತಲೇ ಇಲ್ಲ. ಇದನ್ನು ನೋಡಿ ನಾನೀಗ ಕುಕ್ಕರಲ್ಲಿ ಹಾಕ್ತೇನೆ. ಇದಕ್ಕೆ ನಾನು ಆನಿಯನ್ ಮತ್ತು ಬೆಳ್ಳುಳ್ಳಿ ಯೂಸೇ ಮಾಡೋದಿಲ್ಲ, ಆನಿಯನ್ ಮತ್ತು ಗಾರ್ಲಿಕ್. ಇದು ಸೇಮ್ ಬ್ರಾಹ್ಮಿನ್ಸ್ ಭಟ್ಸ್ ಎಲ್ಲ ಹೇಗೆ ಮಾಡ್ತಾರೆ ಹಾಗೆಯೇ ನಾನು ಮಾಡ್ತಾಯಿದ್ದೇನೆ. ನೋಡಿ, ತೊಗರಿಬೇಳೆ ಹಾಕಿದೆ. ಈಗ 2 ಟೊಮ್ಯಾಟೊ ಮತ್ತು 2 ಹಸಿಮೆಣಸನ್ನು ಹಾಕ್ತೇನೆ. ಇದು ಹುಣಸೆ ಹುಳಿ ಕಿವುಚಿ ಅದರ ರಸ ತೆಗೆದಿಟ್ಟಿದ್ದೇನೆ ಒಂದು ಬೌಲಲ್ಲಿ, ಅದು ಹಾಗೆ ಇರಲಿ. ನೋಡಿ, ನಾನೀಗ ತೊಗರಿಬೇಳೆಗೆ 3 ವಿಸಿಲ್ ಕೂಗಿಸಿದ್ದೇನೆ. ತುಂಬ ಒಳ್ಳೆಯದಾಗ್ತದೆ ಹೀಗೆ ಮಾಡೋದ್ರಿಂದ. ಇದು ಇಡ್ಲಿ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್. ನೋಡಿ, ನಾನು ಸಾಂಬಾರು ಹುಡಿ ಮಾಡಿಟ್ಟಿದ್ದೇನಲ್ಲ ಅದನ್ನು ನಾನೀಗ ಹಾಕ್ತಾಯಿದ್ದೇನೆ. ಎಷ್ಟು ಬೇಕೋ ಅಷ್ಟು ಬೇಗ ಹಾಕ್ಬೋದು. ನಿಮಗೆ ಎಷ್ಟು ಟೇಸ್ಟ್ ಹೇಗೆ ಆಗ್ತದೆ ಹಾಗೆ ಪ್ರಕಾರ ಹಾಕಬೇಕು. ನೋಡಿ, ಈಗ ಹುಣಸೆ ಹುಳಿ ಕಿವುಚಿ ಇಟ್ಟಿದ್ದೇನಲ್ಲ ಅದರ ರಸ ಕೂಡ ಹಾಕ್ತೇನೆ. ನೀರು ಹಾಕೋ ಮೊದಲೇ ಹಾಕ್ತೇನೆ. ಅದು ತುಂಬ ಟೇಸ್ಟ್ ಆಗ್ತದೆ. ನೀವು ಈಗ ಒಮ್ಮೆ ಮಾಡಿ ನೋಡಿ, ಎಷ್ಟು ಟೇಸ್ಟ್ ಆಗ್ತದೆ ಅಂದರೆ ಇಡ್ಲಿಗಂತೂ ಸೂಪರ್ ಕಾಂಬಿನೇಷನ್, ಮತ್ತು ವೈಟ್ ರೈಸಿಗೆ ಸಹ ಸೂಪರ್ ಇದು ಕಾಂಬಿನೇಷನ್. ನೋಡಿ, ಹುಣಸೆ ಹುಳಿ ಇನ್ನೊಮ್ಮೆ ನಾನು ಅದರ ರಸ ತೆಗೆದು ಹಾಕ್ತೇನೆ. ಜಾಸ್ತಿ ಟೈಮ್ ಸಹ ಬೇಕಾಗಿಲ್ಲ. ನಾವು ಅಂಗಡಿಯಿಂದ ಸಾಂಬಾರು ಹುಡಿ ತರೋದಕ್ಕಿಂತ ಹೀಗೇ ಮನೆಯಲ್ಲಿ ಸಾಂಬಾರು ಹುಡಿ ಮಾಡ್ಬೋದು. ನೋಡಿ, ಬೇಳೆ ಸ್ವಲ್ಪ ಇಡಿಯೇ ಇದೆ, ಹಾಗೆಯೇ ಇರಲಿ, ಅದು ಮತ್ತೆ ಇದಾಗ್ತದೆ ಅಂತ ಕರಗ್ತದೆ. ನೋಡಿ, ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೇನಲ್ಲ ಅದನ್ನೀಗ ನಾನು ಹೀಗೆ ಹಾಕ್ತೇನೆ ಕೊದಿ ಬರುವ ಮೊದಲು. ತುಂಬ ಟೇಸ್ಟ್ ಆಗ್ತದೆ. ನೋಡಿ, ಈಗಿನ ಸ್ವಲ್ಪ ಹಲಕಿಸ್ತಾ ಇರ್ತೇನೆ ನೋಡಿ. ಮತ್ತು 1 ಇಂಚಷ್ಟು ಬೆಲ್ಲ ತೊಗೊಂಡಿದ್ದೇನೆ. ಹೀಗೆ ಹಾಕೋದ್ರಿಂದ ತುಂಬ ಟೇಸ್ಟ್ ಆಗ್ತದೆ ಸಾಂಬಾರು. ಇಷ್ಟೇ ತೊಗೊಂಡದ್ದು ನಾನು. ನೋಡಿ, ಇದೀಗ ನಾನು ಮುಚ್ಚಳ ಮುಚ್ಚೋದಿಲ್ಲ, ಹಾಗೆಯೇ ಕೊದ್ದಿ ಬರಲಿ. ನೋಡಿ, ಇಡ್ಲಿ ಜೊತೆ ನಾನು ಇಡ್ಲಿ ಮಾಡಿದ್ದೇನೆ, ಇಡ್ಲಿ ಜೊತೆ ಸೂಪರ್ ಕಾಂಬಿನೇಷನ್ ಇದು. ನೋಡಿ, ಹಾಗೆಯೇ ಕೊದ್ದಿ ಬರಲಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀವು. ನೋಡಿ, ಈಗ ಕೊದ್ದಿ ಬರ್ತಾ ಉಂಟು. ಸ್ವಲ್ಪ ಜಾಸ್ತಿ ಬರಲಿ, ಫ್ಲೇವರ್ ಅಂತೂ ತುಂಬ ಒಳ್ಳೆಯದಾಗ್ತದೆ. ನೋಡಿ, ಸಾಂಬಾರು ರೆಡಿ ಇದೆ. ಈಗ ಜಾಸ್ತಿ ಟೈಮೇ ಬೇಕಾಗಿಲ್ಲ. ಇದಕ್ಕೆ ಒಂದು ಒಗ್ಗರಣೆ ಹಾಕಿದರೆ ಆಯಿತು. ಒಗ್ಗರಣೆಗೆ ಸಹ ನಾನು ಗಾರ್ಲಿಕ್ ಎಲ್ಲ ಯೂಸ್ ಮಾಡಲಿಲ್ಲ. ಸಾಸಿವೆ, ಕರಿಬೇವು ಮತ್ತು ಸ್ವಲ್ಪ ಎಣ್ಣೆ, ತೆಂಗಿನೆಣ್ಣೆ ಯೂಸ್ ಮಾಡೋದ್ರಿಂದ ತುಂಬ ಟೇಸ್ಟ್ ಆಗ್ತದೆ. ನೋಡಿ, ನಮ್ಮದು ಸಾಂಬಾರು ರೆಡಿ ಉಂಟು. ಇಷ್ಟೇ, ಏನು ಕಷ್ಟ ಇಲ್ಲ. ಇಡ್ಲಿ ಜೊತೆ ಈ ಥರ ಬ್ರಾಹ್ಮಿನ್ಸ್ ಮಾಡುವ ರೀತಿ ಸಾಂಬಾರು ಮಾಡಿದರೆ ಸೂಪರ್ ಆಗ್ತದೆ.